ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಮಳೆ ಬಂದರೂ ರೈತರಿಗೆ ಸಿಗದ ರಸಗೊಬ್ಬರ, ಬಿತ್ತನೆಗೆ ರೈತರು ಸಜ್ಜು, ಗೋದಾಮುಗಳು ಖಾಲಿ. ಸಮಸ್ಯೆಗೆ ಸರ್ಕಾರ ಕೊಟ್ಟ ಕಾರಣ ಏನು? ಇದುವೇ ಗೊಬ್ಬರ ಗುದ್ದಾಟದ ಕಥೆ. ಮುಂಗಾರು ಮಳೆ ಆರಂಭ ಆಗಿದೆ. ಕೆಲವು ಕಡೆ ಸಾಧಾರಣ ಮಳೆಯಾಗ್ತಿದೆ. ಆದರೆ ಎಲ್ಲಿನೋ ಪರಿಣಾಮದಿಂದಾಗಿ ಅಭಾವ ಅಂತೂ ಇದ್ದೇ ಇದೆ. ಆದರೆ ಈಗ ಕೃಷಿ ಚಟುವಟಿಕೆಗಳನ್ನ ಆರಂಭಿಸುವ ಮಟ್ಟಿಗಾದ್ರೂ ಮಳೆಯಾಗ್ತಾ ಇದೆ. ಮಳೆಗಾಗಿ ಕಾದಿದ್ದ ರೈತರು ಕೂಡ ಉತ್ಸಾಹ ಹಾಗೆಯೇ ಭರ್ಜರಿ ಫಸಲು ತೆಗೆಯುವ ಆಸೆಗಣ್ಣಿನಿಂದ ಹೊಲಕ್ಕಿಳಿದು ಬಿತ್ತನೆಗೆ ಭೂಮಿಯನ್ನ ಹದ ಮಾಡ್ಕೊಳ್ತಿದ್ದಾರೆ. ಆದರೆ ಈ ಎಲ್ಲಾ ನಿರೀಕ್ಷೆಗಳ ನಡುವೆ ಈಗ ರೈತರನ್ನ ಕಾಡ್ತಾ ಇರೋದು ಕೃಷಿಗೆ ಅಗತ್ಯವಾದ ರಸಗೊಬ್ಬರದ ತೀವ್ರ ಕೊರತೆ. ಅನ್ನದಾತರು ದಿನನಿತ್ಯ ಗೊಬ್ಬರಕ್ಕಾಗಿ ಪರಿತಪಿಸುವಂತಾಗಿದೆ. ಎಲ್ಲಿ ಹೋದ್ರೂ ಗೊಬ್ಬರ ನೋ ಸ್ಟಾಕ್. ಹೀಗಾಗಿ ರೈತರು ಕೃಷಿ ಕೆಲಸ ಕಾರ್ಯಗಳನ್ನ ಬಿಟ್ಟು ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದು ರೈತರನ್ನ ಇನ್ನಿಲ್ಲದಂತೆ ಕಂಗಾಲಾಗಿಸಿದೆ. ಆದರೆ ಯೂರಿಯಾಕ್ಕೆ ಪರ್ಯಾಯ ನ್ಯಾನೋ ಗೊಬ್ಬರ ಬಳಸಲು ಕೂಡ ಸಲಹೆಯನ್ನ ನೀಡಲಾಗ್ತಿದೆ. ರಾಜ್ಯದಲ್ಲಿನ ಗೊಬ್ಬರ ಕೊರತೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಲವು ಇಲಾಖೆಗಳ ಸಭೆ ಮಾಡಿದ್ರು, ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಆದ್ರೆ ಮತ್ತೊಂದು ಕಡೆ ರಾಜ್ಯದ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರವನ್ನ ಕೇಂದ್ರ ಪೂರೈಸುತ್ತಿಲ್ಲ ಅಂತ ರಾಜ್ಯ ಸರ್ಕಾರ ಆರೋಪಿಸುತ್ತಿದೆ. ರಾಜ್ಯದ ರೈತರ ಅಗತ್ಯದ ಅರ್ಧದಷ್ಟು ಪೂರೈಸ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇರೋದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿನ ಸಮಸ್ಯೆಗಳ ಜೊತೆಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕೂಡ ರಾಜ್ಯದಲ್ಲಿ ಗೊಬ್ಬರ ಕೊರತೆಗೆ ಕಾರಣ ಎನ್ನಲಾಗಿದೆ. ಈ ವಿಚಾರ ಈಗ ರಾಜಕೀಯ ವಾಕ್ಸಮರಕ್ಕೂ ಕೂಡ ಕಾರಣವಾಗಿದೆ. ಹಾಗಾದರೆ ರಸಗೊಬ್ಬರದ ಬೇಡಿಕೆ ಎಷ್ಟು, ಪೂರೈಕೆ ಎಷ್ಟಾಗ್ತಿದೆ ಅನ್ನುವ ಮಾಹಿತಿ ಇಲ್ಲಿದೆ. ತಡವಾಗಿ ಆದರೂ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ. ಆದರೆ ಎಲ್ನಿನೋ ಪರಿಣಾಮದಿಂದಾಗಿ ಡ್ಯಾಂಗಳು ಭರ್ತಿಯಾಗದೇ ಇದ್ರೂ ಕೃಷಿ ಚಟುವಟಿಕೆಗಳನ್ನ ಆರಂಭಿಸೋ ಮಟ್ಟಿಗಾದರೂ ಮಳೆಯಾಗ್ತಾಗಿದೆ. ಮಳೆಗಾಗಿ ಕಾದಿದ್ದ ರೈತರು ಕೂಡ ಉತ್ಸಾಹ ಮತ್ತು ಭರ್ಜರಿ ಫಸಲನ್ನೇ ತೆಗೆಯೋ ಆಸೆಗಣ್ಣಿನಿಂದ ಹೊಲಕ್ಕೆ ಇಳಿದಿದ್ದಾರೆ. ಬಿತ್ತನೆಗೆ ಭೂಮಿಯನ್ನ ಹದ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಈ ಎಲ್ಲ ನಿರೀಕ್ಷೆಗಳ ನಡುವೆ ಈಗ ರೈತರನ್ನ ಕಾಡುತ್ತಿರುವುದು ಮಳೆಯ ಕೊರತೆಯೂ ಅಲ್ಲ, ಬರದ ಭಯವೂ ಅಲ್ಲ. ಬದಲಾಗಿ ಕೃಷಿಗೆ ಅತ್ಯಗತ್ಯವಾದ ರಸಗೊಬ್ಬರದ ತೀವ್ರ ಕೊರತೆ. ಎಲ್ಲಿ ಹೋದ್ರೂ ಗೊಬ್ಬರ ನೋ ಸ್ಟಾಕ್. ಹೀಗಾಗಿ ರೈತರು ಕೃಷಿ ಕೆಲಸ ಕಾರ್ಯಗಳನ್ನ ಬಿಟ್ಟು ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಯೂರಿಯಾ ಡಿಎಪಿಗಾಗಿ ನಿಲ್ಲದ ರೈತರ ಪರದಾಟ. ಗೋದಾಮುಗಳು ಖಾಲಿ, ಅನ್ನದಾತನಿಗೆ ಆತಂಕ. ಅದೆಷ್ಟು ಹುಡುಕಾಡಿದ್ರು, ಎಲ್ಲದೆ ಕೇಳಿದ್ರು ಗೊಬ್ಬರ ಸಿಗ್ತಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಸಹ ಯೂಸ್ ಆಗ್ತಿಲ್ಲ. ಕಾದು ಕಾದು ಅನ್ನದಾತರ ತಾಳ್ಮೆಯ ಕಟ್ಟೆಯೇ ಒಡೆದು ಹೋಗ್ತಿದೆ. ಮಳೆ ಬಂದಾಗ ಬಿತ್ತನೆ ಮಾಡದಿದ್ರೆ ಏನು ಮಾಡುವುದು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಕೃಷಿ ಇಲಾಖೆಗೆ ಇನ್ನೂ ಪೂರ್ಣಾವಧಿ ಸಚಿವರೇ ಇಲ್ಲದಿರುವುದು ರೈತರ ಚಿಂತೆಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರಿನ ಕೃಷಿ ಕೆಲಸ ಗರಿಗೆದರಿವೆ. ಭೂಮಿ ಹದಗೊಳಿಸಿ ಬಿತ್ತನೆಗೆ ಸಜ್ಜಾಗಿರುವ ರೈತರಿಗೆ ಗೊಬ್ಬರ ಶಾಕ್ ಕೊಟ್ಟಿದೆ. ಮುಂಗಾರು ಬಿತ್ತನೆ ಚುರುಕುಗೊಳ್ಳುತ್ತಿದ್ದರೂ ಸಹ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ. ಆಣದೂರು ಪಿಕೆಪಿಎಸ್ ಗೋದಾಮು ರಸಗೊಬ್ಬರ ಇಲ್ಲದೆ ಖಾಲಿಯಾಗಿದೆ. ಗೊಬ್ಬರಕ್ಕಾಗಿ ಪ್ರತಿದಿನ ಗೋದಾಮಿಗೆ ಬಂದು ಪರಿಗೈಯಲ್ಲಿ ಅನ್ನದಾತರು ವಾಪಸ್ ಹೋಗುತ್ತಿದ್ದಾರೆ. ಇಲ್ಲಿ ಏನಾಗ್ಲತ್ತಂದ್ರೆ ಇಲ್ಲಿ ಸೊಸೈಟಿಗೆ ಬಂದ್ರೆ ಗೊಬ್ಬರ ಇಲ್ಲ. ಹೊರಗೆ ಹೋಗ್ರಿ, ಎಲ್ಲಿ ಹೊರಗೆ ಪ್ರೈವೇಟ್ ದುಕಾನ್ಗಳದಾಗೆಲ್ಲ ಕೊಟ್ಟು ಗೊಬ್ಬರ ಸಿಗ್ಲತ್ತದ. ಅವ್ರು ಹೆಚ್ಚಿಗೆ ರೇಟ್ ಕೊಟ್ಟು ನಮ್ಗೆ ಏನದ ಅಂದ್ರೆ ಗೊಬ್ಬರ ಕೊಡ್ಲತ್ತಾರ. ಯಾರು ದುಕಾನ್ದಾಗ ಹೋದ್ರೆ ಭೀ ಗೊಬ್ಬರ ಅದ, ಎಲ್ಲಿ ಭೀ ಫರ್ಟಿಲೈಸರ್ದಾಗಲಿ ಬೀಜದಾಗಲಿ ಎಲ್ಲ ಕಡೆ ಗೊಬ್ಬರ ಅದ. ಬಟ್ ಈ ಸೊಸೈಟಿಗಳ್ದಾಗ ಗೊಬ್ಬರ ಇಲ್ಲ. ಈ ಸೊಸೈಟಿಗಳ್ದಾಗ ಯಾಕಂದ್ರೆ ಇವ್ರಿಗೆ ಏನು ಕಮಿಷನ್ ಕೊಡ್ಲಾ ಬರಲ್ಲ ಅವ್ರಿಗೆ, ಯಾರಿಗೆ ಅಧಿಕಾರಿಗಳಿಗೆ. ಅವ್ರು ಏನು ಮಾಡ್ತಾರೆ, ಪ್ರೈವೇಟ್ದವ್ರು ಏನಂದ್ರೆ ಅದು ಅವ್ರಿಗೆ ಕಮಿಷನ್ ಕೊಟ್ಟು ಅವ್ರು ಏನು ಮಾಡ್ತಾರೆ, ಅವ್ರ ಗೊಬ್ಬರಗಳು ಅವ್ರ ಬಳಿ ತೊಗೊಂಡು ನಮ್ಮ ಅಂಥವ್ರಿಗೆಲ್ಲ ಹೆಚ್ಚಿಗೆ ರೇಟ್ ಮಾಡಿ ಕೊಡ್ಲತ್ತಾರೆ ಎಲ್ಲ ರೈತರಿಗೆ. ಹಿಂಗಾಗಿ ಭಾಳ ಅನ್ಯಾಯ ಆಗ್ಲತ್ತದ. ನಮ್ಮದು 5,500 ಬೇಡಿಕೆ DAP ಅದ. 1,000 ಯೂರಿಯಾ, 1,000 ಯೂರಿಯಾ. ಅದರಲ್ಲಿ ನೋಡಿ 200 DAP ಬಂದಿದೆ, 100 15 ಬಂದಿದೆ. ಇಲ್ಲಿ ನಮ್ಮಲ್ಲಿ ರೈತರು ಇದ್ದಾರೆ, 600-700 ಜನ ಮೆಂಬರ್ ಇದ್ದಾರೆ. ನನಗೆ ಬೇಕು ನಿನಗೆ ಬೇಕಂತ ಅವರು ಗಲಾಟೆ ಎಬ್ಸಿದ್ರು. ಇಲ್ಲಿ ರೈತರಿಗೆ ಗೊಬ್ಬರ ಪೂರೈಸೋದು ನಮ್ದಿಂದ ಆಗಲಿಕ್ಕಿಲ್ಲ. ಮ್ಯಾಗಿನ ಸರ್ಕಾರ ನಮಗೆ ನಿರ್ಲಕ್ಷ್ಯ ಮಾಡಿ ಗೊಬ್ಬರ ಸರಿಯಾಗಿ ಪೂರೈಸ್ತಾ ಇಲ್ಲ. ಅದರದ್ದು ಸಲುವಾಗಿ ಏನಾಗಿದೆ, ರೈತರೆಲ್ಲ ನಮಗೇನು ಮಾಡ್ಲತ್ತಾರ, ನೀವಲ್ಲಪ್ಪ ನೀವೊಬ್ಬ ರೈತಾಗಿ
ರೈತನ ಮಗ ಆಗಿ ನೀನು ನಮ್ಮ ರೈತರಿಗೆ ಗೊಬ್ಬರೇ ಪೂರೈಸಲಿಲ್ಲ ಅಂದರೆ ನೀವು ನಿಮ್ಮಲ್ಲಿ ಅಂಥ ಕೆಪಾಸಿಟಿನೇ ಇಲ್ಲ ಅಂತ ನಮ್ಮ ಸಣ್ಣ ತಕರಾರು ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲೂ ರಸಗೊಬ್ಬರಕ್ಕಾಗಿ ರೈತರು ಪರದಾಡುತ್ತಿದ್ದಾರೆ. ಜಿಲ್ಲೆಗೆ 1,24,085 ಟನ್ಗಳಷ್ಟು ರಸಗೊಬ್ಬರಕ್ಕೆ ಬೇಡಿಕೆ ಇಡಲಾಗಿತ್ತು. ಆದರೆ 69,773 ಟನ್ಗಳಷ್ಟು ಮಾತ್ರ ರಸಗೊಬ್ಬರ ಪೂರೈಕೆಯಾಗಿದೆ. ಇನ್ನು 1,33,074 ಟನ್ಗಳಷ್ಟು ರಸಗೊಬ್ಬರ ಪೂರೈಕೆಯಾಗಬೇಕಿದೆ. ಅಲ್ಲದೆ ಸಾಕಷ್ಟು ಗೊಬ್ಬರ ಬಿದ್ದರೂ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡಲಾಗ್ತಿದೆ ಅಂತ ರೈತರು ಕೆಂಡಾಮಂಡಲಗೊಂಡಿದ್ದಾರೆ. ಈಗ ರೈತರಿಗೆ ಭಾಳ ತ್ರಾಸ ಐತ್ರಿ. ಗೊಬ್ಬರ ಸಿಗೋಲ್ತು, ಗೊಬ್ಬರ ಹೈಯೆಸ್ಟ್ ರೇಟ್ ಆಗಿಬಿಟ್ಟೈತೆ. ರೈತರಿಗೆ ಭಾಳ ತೊಂದರೆಯಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ, ಏನಿಲ್ಲ. 2,000, 3,000, 2,500, 2,500, 2,1800 ಹಿಂಗೆ ಗೊಬ್ಬರ ಆದದಕ್ಕೆ ರೈತರಿಗೆ ಭಾಳ ತೊಂದರೆಯಲ್ಲಿದ್ದಾರೆ. ಈಗ 2 ವರ್ಷ ಆಯ್ತು ನೆಲ್ಲು ಬೆಳೆ ಫೇಲ್ ಆಗಿಬಿಟ್ಟವ. ಆಮೇಲೆ ರೈತರಿಗೆ ಎಲ್ಲದಲ್ಲೇ ಸಾಲಗಳು ಹಂಗೆ ನಿಂತುಬಿಟ್ಟವ. ರೈತರಿಗೆ ಇಷ್ಟು ಕಷ್ಟ ಬಂದೈತೆ ಅಂದ್ರೆ ಅದು ಹೇಳ್ಬಾರ್ದು. ಹುಬ್ಬಳ್ಳಿಯಲ್ಲೂ ರಸಗೊಬ್ಬರ ಕೊರತೆಯ ಆತಂಕ ಮನೆ ಮಾಡಿದ್ದು. ಡಿಎಪಿ ಹಾಗೂ ಯೂರಿಯಾ ಕೊರತೆ ತೀವ್ರವಾಗಿ ಕಾಡುತ್ತಿದೆ. ಆದರೆ ಸರ್ಕಾರ ಡಿಎಪಿ ಯೂರಿಯಾ ಬದಲಿಗೆ ನ್ಯಾನೋ ಗೊಬ್ಬರ ಬಳಕೆ ಮಾಡುವಂತೆ ರೈತರಿಗೆ ಸಲಹೆ ನೀಡುತ್ತಿದ್ದಾರೆ. ಡಿಎಪಿ ಯೂರಿಯಾಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ ಬಳಸಲು ಸಲಹೆ. ಡಿಎಪಿ ಹಾಗೂ ಯೂರಿಯಾ ಮಾದರಿಯ ನ್ಯಾನೋ ಗೊಬ್ಬರ ಪ್ರತಿ ಎಕರೆಗೆ 500 ml ಸಿಂಪರಣೆಗೆ ಸಲಹೆ ನೀಡಲಾಗ್ತಿದೆ. ಇದನ್ನ ಪೈರು ಬೆಳೆಯುವ ಹಂತದಲ್ಲಿದ್ದಾಗ ಸಿಂಪಡಣೆ ಮಾಡಬೇಕು. ಆದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಿತ್ತನೆ ವೇಳೆಗೆ ಬೀಜದ ಜೊತೆ ಗೊಬ್ಬರ ಹಾಕುವ ಪದ್ಧತಿ ಇದೆ. ಮೊಳಕೆಯ ಹಂತದಿಂದಲೇ ಉತ್ತಮವಾಗಿ ಬೆಳೆ ಬರೋ ನಂಬಿಕೆ ರೈತರಲ್ಲಿದೆ. ಅಲ್ಲದೆ 500 ml ಬಾಟಲಿಗೆ 650 ರೂಪಾಯಿ ದರ ನಿಗದಿ ಮಾಡಲಾಗಿದ್ದು, ನ್ಯಾನೋ ಗೊಬ್ಬರ ಡಿಎಪಿ ರಸಗೊಬ್ಬರಕ್ಕಿಂತ ದುಬಾರಿ ಅನ್ನೋದು ರೈತರ ಅಭಿಪ್ರಾಯ. ಈಗ ನೋಡ್ರಿ, ನ್ಯಾನೋ ಗೊಬ್ಬರ ಈಗ ನ್ಯಾನೋ ಒಳಗೆ ಯೂರಿಯಾ ನ್ಯಾನೋ ಅಂತ ಬಂದೈತಿ ಮತ್ತು DAP ನ್ಯಾನೋ ಅಂತಲೂ ಐತಿ. ಈಗ DAP ಗೊಬ್ಬರಕ್ಕೆ ನಾವು 1,500 ರೂಪಾಯಿ ಕೊಟ್ಟು ನಾವು ತೊಗೊಳ್ತೇವೆ. ಆದರೆ ಇದು ಅರ್ಧ ಲೀಟ್ರಿಗೆ 600 ರೂಪಾಯಿ ಚಿಲ್ಲರ್ ಐತೆ. ಆಮೇಲೆ ಇದರಿಂದ ಏನಾಗೈತಪ್ಪ ಅಂತಂತಂದ್ರೆ ನಾವು ಹೊಲಕ್ಕೆ ಸಿಂಪಡಿಸೋದಂತಂದ್ರೆ ಗಿಡಕ್ಕೆ ಸಿಂಪಡಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ ಅನ್ನೋದು ಗಿಡ ದಷ್ಟಪುಟವಾಗಿ ಬೆಳಿತೈತಿ ಅಂತ ಹೇಳ್ತಾರೆ. ಬಟ್ ನಾವು ಇದನ್ನು ಹಾಕಿ ನೋಡಿದಾಗ ನಮಗೇನು ಅದ್ರ ಬಗ್ಗೆ ರಿಸಲ್ಟ್ನೂ ಅನಿಸಿಲ್ಲ. ನೋಡಿ, ನ್ಯಾನೋ ಗೊಬ್ಬರ, ನ್ಯಾನೋ ಟೆಕ್ನಾಲಜಿಯನ್ನು ನಮ್ಮ ದೇಶದಲ್ಲಿ ನಾವು ಅಳವಡಿಕೆ ಮಾಡ್ಕೋಬೇಕಿದ್ದು ಭಾಳ ಅವಶ್ಯಕತೆ ಇದೆ. ಆದರೆ ಅಳವಡಿಕೆ ಮಾಡ್ಕೋಬೇಕಂತೆ ಅಧಿಕಾರಿಗಳು ನಮ್ಮ ಹೋಬಳಿ ಮಟ್ಟದಾಗ ಬಂದು ಇದನ್ನು ಯಾವ ರೀತಿ ನಾವು ಬಿತ್ತನೆ ಮಾಡುವಾಗ ಹಾಕ್ಬೇಕಾ, ಬಿತ್ತನೆ ಮಾಡಿದ ಮೇಲೆ ಹಾಕ್ಬೇಕಾ ಅಂತ ತಿಳಿಸ್ಬೇಕು. ಇಲ್ಲಿ ಇನ್ನೊಂದು ಏನಾಗ್ತದೆ, ಗೊಬ್ಬರ ಆದರೆ ಏನಾಗ್ತೈತಿ, ನಾವು ಬಿತ್ತುವಾಗನ ಆ ಸೀಡ್ ಜೊತೆಗೆ ಬೀಜದ ಜೊತೆಗೇ ಮಿಕ್ಸ್ ಮಾಡಿ ಭೂಮಿಯೊಳಗೆ ಬಿತ್ಕೊಂಡು ಹೋಗ್ತೇವೆ. ನಾಳೆ ದಿನ ದೊಡ್ಡ ಮಳೆ ಆಗಿಬಿಡ್ತಂದ್ರೆ ಹರ್ಕೊಂಡು ಹೋಗ್ಬಿಡ್ತೈತಿ, ಅಲ್ಲೊಂದು ಕಡೆ ಲಾಸ್ ಬರ್ತದೆ. ಮತ್ತೊಂದು, ನೀವು ಕೊಡೋ ಟೆಕ್ನಾಲಜಿ ಹೆಂಗಿರ್ಬೇಕಂದ್ರೆ ಸಬ್ಸಿಡಿ ರೀತಿಯಲ್ಲಿ ಮತ್ತು ನಮಗೆ ಕೈಗೆ ನಿಲ್ಕುವಂಥ ದಾರಿನಲ್ಲಿ ನೀವು ಕೊಡಬೇಕು. ಇನ್ನು ಗದಗ ಜಿಲ್ಲೆಯಲ್ಲಿ ರಸಗೊಬ್ಬರ ಬಿದ್ದರೂ ಸಹ ರೈತರಿಗೆ ನೀಡಲು ಸಾಧ್ಯವಾಗ್ತಿಲ್ಲ. ಆಪ್ ಸರ್ವರ್ ಸಮಸ್ಯೆ ಹಿನ್ನೆಲೆ ಗೊಬ್ಬರ ವಿತರಣೆ ಸ್ಥಗಿತಗೊಳಿಸಲಾಗಿದೆ. ಗೊಬ್ಬರ ಸಿಗದೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ರು. ಜಾಗತಿಕ ಮಟ್ಟದಲ್ಲಿನ ಸಮಸ್ಯೆಗಳ ಜೊತೆಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕೂಡ ರಾಜ್ಯದಲ್ಲಿ ಗೊಬ್ಬರ ಕೊರತೆಗೆ ಕಾರಣ ಎನ್ನಲಾಗಿದೆ. ಈವರೆಗೆ 50% ಮಾತ್ರ ರಾಜ್ಯಕ್ಕೆ ಕೇಂದ್ರದಿಂದ ಗೊಬ್ಬರ ಪೂರೈಕೆಯಾಗಿರೋದೇ ಸಮಸ್ಯೆಗೆ ಕಾರಣ ಅಂತಿದ್ದಾರೆ ರಾಜ್ಯದ ಸಚಿವರುಗಳು. ರಾಜ್ಯದ ರೈತರಿಗೆ ಡಿಎಪಿ, ಯೂರಿಯಾ, ಕಾಂಪ್ಲೆಕ್ಸ್, MOP, SSP ಗೊಬ್ಬರ ಹೆಚ್ಚು ಅಗತ್ಯವಿದೆ. ರಾಜ್ಯಕ್ಕೆ ಇರೋ ಒಟ್ಟಾರೆ ರಸಗೊಬ್ಬರದ ಬೇಡಿಕೆ ಎಷ್ಟು? ಈವರೆಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪೂರೈಕೆ ಮಾಡಿರೋ ಪ್ರಮಾಣವೆಷ್ಟು ಅನ್ನೋ ಲೆಕ್ಕವನ್ನ ನೋಡೋದಾದ್ರೆ, ಇನ್ನು ರಾಜ್ಯದ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರವನ್ನ ಕೇಂದ್ರ ಪೂರೈಸಿಲ್ಲ ಅಂತ ರಾಜ್ಯ ಸರ್ಕಾರ ಆರೋಪಿಸುತ್ತಿದೆ. ರಾಜ್ಯದ ರೈತರ ಅಗತ್ಯದ ಅರ್ಧದಷ್ಟು ಪೂರೈಸಿಲ್ಲ ಅಂತ ಆರೋಪಿಸುತ್ತಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ 5,83,333 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆಗಿಡಲಾಗಿತ್ತು. ಕೇಂದ್ರ ಸರ್ಕಾರ ಸರಬರಾಜು ಮಾಡಿದ್ದು ಜೂನ್ ತಿಂಗಳಲ್ಲಿ ಕೇವಲ 1,64,322 ಮೆಟ್ರಿಕ್ ಟನ್ ಮಾತ್ರ. ಏಪ್ರಿಲ್ನಿಂದ ಜೂನ್ ವರೆಗೆ ರಾಜ್ಯಕ್ಕೆ 14
40,507 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವಿದೆ. ಆದರೆ ರಾಜ್ಯಕ್ಕೆ ಕೇಂದ್ರ ಸರಬರಾಜು ಮಾಡಿದ್ದು 8,12,929 ಮೆಟ್ರಿಕ್ ಟನ್ ಮಾತ್ರ. ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ರಾಜ್ಯಕ್ಕೆ ಒಟ್ಟು 30,05,000 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವಿತ್ತು. ಆದರೆ ಅಂತಿಮವಾಗಿ ಈವರೆಗೆ ರಾಜ್ಯಕ್ಕೆ ಕೇವಲ 8,12,929 ಮೆಟ್ರಿಕ್ ಟನ್ ರಸಗೊಬ್ಬರ ಮಾತ್ರ ಸರಬರಾಜು ಮಾಡಲಾಗಿದೆ ಅಂತಿದ್ದಾರೆ ಅಧಿಕಾರಿಗಳು. ಗೊಬ್ಬರ ಗೊಂದಲ ನಿವಾರಣೆಗೆ ಸಿಎಂ ಸಭೆ. ರಾಜ್ಯದಲ್ಲಿನ ಗೊಬ್ಬರ ಕೊರತೆಗೆ ಸಂಬಂಧಿಸಿದಂತೆ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಲವು ಇಲಾಖೆಗಳ ಸಭೆ ನಡೆಸಿದ್ರು. ಸಭೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಟಾಕ್ ಇರುವ ಮತ್ತು ಅಗತ್ಯವಿರುವ ಗೊಬ್ಬರದ ಬಗ್ಗೆ ಮಾಹಿತಿ ನೀಡಿದ್ರು. ನಿಯಮಾನುಸಾರ ಎಕರೆಗೆ ನಿಗದಿಪಡಿಸಿದ್ದನ್ನಷ್ಟೇ ಮಾತ್ರ ರೈತರಿಗೆ ವಿತರಿಸಿ ಆರ್ಟಿಸಿ ಕಡ್ಡಾಯವಾಗಿ ಪಡೆದು ವಿತರಣೆ ಮಾಡಬೇಕು. ಕೊರತೆ ಇದ್ರೆ ರೈತರಿಗೆ ಗಾಬರಿಯಾಗದಂತೆ ತಿಳುವಳಿಕೆ ಮೂಡಿಸಿ ಪೊಲೀಸ್ ಇಲಾಖೆ ಬಳಸಿಕೊಂಡು ಕಾಳಸಂತೆಕೋರರನ್ನ ಪತ್ತೆ ಮಾಡಿ ಅಂತ ಅಧಿಕಾರಿಗಳಿಗೆ ಇದೇ ವೇಳೆ ಸಲಹೆ ನೀಡಿದ್ರು. ರಸಗೊಬ್ಬರವೂ ಸಹ ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ ಅನ್ನೋದು ಖಂಡಿತ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದೀವಿ. ಎಷ್ಟಿದೆ ನಂತರ ಅದಕ್ಕೆ ನಾವು ಜಾಗೃತಿ ಮೂಡಿಸುವಂಥದ್ದು. ಮಳೆ ಬರ್ತಿದ್ರೆ ಮುಂಜಾಗ್ರತೆಯಾಗಿ ನಾವು ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿಲ್ವಾ, ಅವರು ಕೂಡ ಏನ್ ಬೇಕು ಅದು ಕೇಳಿದ್ದಾರೆ, ನಾವು ಏನ್ ಬೇಕು ಹೇಳಿದ್ದೀವಿ. ನಾನು ಅದ್ರ ಬಗ್ಗೆ ಎಲ್ಲ ಸಪರೇಟ್ ಮೀಟಿಂಗ್ ಬೆಳಗ್ಗೆ ಕೂಡ ಮಾಡ್ತೀನಿ. ಬಿಜೆಪಿಗೆ ಅಸ್ತ್ರವಾದ ಗೊಬ್ಬರ ಗೊಂದಲ. ಇನ್ನು ರಸಗೊಬ್ಬರ ಗೊಂದಲ ವಿಪಕ್ಷ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ರೈತರಿಗೆ ಗೊಬ್ಬರ ವಿತರಿಸಲಾಗದಷ್ಟು ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮುಂಗಾರು ಹಂಗಾಮ ಆರಂಭವಾಗಿ ಕೃಷಿ ಚಟುವಟಿಕೆಗಳಿಗೆ ಸಜ್ಜಾಗುತ್ತಿರುವ ರಾಜ್ಯದ ಅನ್ನದಾತನಿಗೆ ಸಕಾಲದಲ್ಲಿ ರಸಗೊಬ್ಬರ ವಿತರಿಸಲಾಗದಷ್ಟು ನಿಷ್ಕ್ರಿಯತೆಯನ್ನು ಈ ರೈತ ವಿರೋಧಿ ಸರ್ಕಾರ ಪ್ರದರ್ಶಿಸುತ್ತಿದೆ. ಒಂದು ಕಡೆ ಕೃಷಿ ಇಲಾಖೆ ಅಧಿಕಾರಿಗಳು ಕಾಗದದ ಮೇಲೆ 10.65 ಲಕ್ಷ ಟನ್ ರಸಗೊಬ್ಬರ ದಾಸ್ತಾನಿದೆ ಎಂದು ಹೇಳಿಕೊಳ್ತಿದ್ರೆ, ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಕೊಪ್ಪಳ, ಗದಗ, ಹಾವೇರಿ, ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳ ರೈತರ ಸಂಪರ್ಕ ಕೇಂದ್ರಗಳ ಮುಂದೆ ಗೊಬ್ಬರ ದಾಸ್ತಾನಿಲ್ಲ ಎಂಬ ಫಲಕಗಳು ರಾರಾಜಿಸುತ್ತಿವೆ. ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ ಹಾಗೂ ರಾಜ್ಯದ ಕೃಷಿ ಸಚಿವರ ಬೇಜವಾಬ್ದಾರಿತನದಿಂದಾಗಿ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಜಾಗತಿಕ ಸಮಸ್ಯೆಯೋ ಸರ್ಕಾರದ ಅಸಡ್ಡೆಯೋ ಅಧಿಕಾರಿಗಳ ನಿರ್ಲಕ್ಷ್ಯವೋ, ಆದರೆ ಇದರ ಸಮಸ್ಯೆ ಮಾತ್ರ ನೇರವಾಗಿ ತಟ್ಟುತ್ತಿರೋದು ಅನ್ನದಾತರಿಗೆ. ಇದರಿಂದ ಅನ್ನದಾತರು ಮಾತ್ರ ದಿನನಿತ್ಯ ಗೊಬ್ಬರಕ್ಕಾಗಿ ಪರಿತಪಿಸುವಂತಾಗಿದೆ. ಬಿತ್ತನೆಗೆ ತುದಿಗಾಲಲ್ಲಿ ಕಾದು ನಿಂತಿರೋ ರೈತರಿಗೆ ರಸಗೊಬ್ಬರದ ಕೊರತೆ ಕಿನ್ನಿಲ್ಲದಂತೆ ಕಾಡಲಾರಂಭಿಸಿದೆ. ಆದಷ್ಟು ಬೇಗ ಸರ್ಕಾರ ರೈತರ ಗೊಬ್ಬರ ಸಮಸ್ಯೆ ನೀಗಿಸಬೇಕು. ಮಳೆ ನಿಂತ ಮೇಲೆ ಗೊಬ್ಬರ ಸಿಕ್ಕಿದ್ರೆ ಪ್ರಯೋಜನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.